ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನನ್ನ ಮಾತೇ ಕಥೆಯಲ್ಲಿ ಇವತ್ತು ಈಗಿನ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಿದ್ದೇನೆ. ನೀವೆಲ್ಲ ಗಮನಿಸಿರೋ ಹಾಗೆ ದೇಶದಲ್ಲಿ ಈ ಲೋಕಸಭಾ ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಹಾಗೆಯೇ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಕರಾವಳಿ ಭಾಗಕ್ಕೆ ಪ್ರತ್ಯೇಕ ಜಿಲ್ಲೆಯನ್ನು ಕೊಡಬೇಕು, ಜಿಲ್ಲೆಯನ್ನು ಮಾಡಬೇಕು ಅನ್ನುವಂಥ ವಿಚಾರದ ಒಂದು ಚರ್ಚೆ ಕೂಡ ನಡೀತಾ ಇದೆ. ಹಾಗೆಯೇ ನಾವು ಉತ್ತರ ಕನ್ನಡಕ್ಕೆ ಬಂದಾಗ ಸಿರ್ಸಿ ಕೇಂದ್ರಿತ ಒಂದು ಉತ್ತರ ಕನ್ನಡದ ಪ್ರತ್ಯೇಕ ಮತ್ತೊಂದು ಜಿಲ್ಲೆಯನ್ನು ಮಾಡಬೇಕು ಅನ್ನುವಂಥ ಬೇಡಿಕೆಗಳ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಾತಾಡೋಣ. ಪ್ರಾರಂಭಿಕವಾಗಿ ನಾವು ಉತ್ತರ ಕನ್ನಡದ ಜನ 12 ತಾಲೂಕುಗಳನ್ನು ಹೊಂದಿದ್ದೀವಿ. ಲೋಕಸಭಾ ಕ್ಷೇತ್ರದಲ್ಲಿ ನಾವು ಬೆಳಗಾವಿಯ ಕಿತ್ತೂರು ಮತ್ತು ಖಾನಾಪುರ ತಾಲೂಕುಗಳನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಹೀಗೆ ನಮಗೆ ನಮ್ಮ ಲೋಕಸಭಾ ವ್ಯಾಪ್ತಿ, ನಮ್ಮ ಜಿಲ್ಲಾ ವ್ಯಾಪ್ತಿಗಳನ್ನೆಲ್ಲ ನೋಡಿದಾಗ ಭಾಳ ಕಷ್ಟದ ಪರಿಸ್ಥಿತಿ ಇದೆ. ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆ 80ಕ್ಕಿಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆ. ಇಲ್ಲಿಯ ಪಾಪ್ಯುಲೇಷನ್, ಜನಸಂಖ್ಯೆ ಏನಿದೆ ಭಾಳ ಛಿದ್ರವಾಗಿದೆ. ಅಂದರೆ ಸ್ಕ್ಯಾಟರ್ಡ್ ಪಾಪ್ಯುಲೇಷನ್ನು ಇಲ್ಲಿದೆ. ನಾವು ಜಿಯೋಗ್ರಫಿಕಲಿ ನೋಡಿದಾಗ ಇಲ್ಲಿಯ ತಾಲೂಕುಗಳು, ಆಮೇಲೆ ಇಲ್ಲಿಯ ಬೇರೆ ಬೇರೆ ಭೌಗೋಳಿಕ ವ್ಯತ್ಯಾಸಗಳು, ಈಗ ಮುಂಡಗೋಡು, ಹಳಿಯಾಳದಂತಹ ಒಂದು ಅರೆಬೈಲು ಸೀಮೆ, ಕೆಲವು ಕಾರವಾರದಿಂದ ಭಟ್ಕಳದವರೆಗೆ ಕರಾವಳಿ ಸಮುದ್ರ ತೀರದಲ್ಲಿರುವಂತಹ ತಾಲೂಕುಗಳು, ಆಮೇಲೆ ಈ ಕಡೆ ಯಲ್ಲಾಪುರ, ಸಿರ್ಸಿ, ಸಿದ್ದಾಪುರ, ಜೊಯ್ಡಾ, ಆಮೇಲೆ ದಾಂಡೇಲಿ ಮತ್ತು ದಾಂಡೇಲಿ, ಇವುಗಳೆಲ್ಲ ಮಲೆನಾಡಿನ ವಾತಾವರಣ ಇರುವಂಥ ತಾಲೂಕುಗಳು. ಸೊ ಇಷ್ಟು ಒಂದು ದೊಡ್ಡ ವಿಶಾಲವಾದಂಥ 12 ತಾಲೂಕುಗಳನ್ನು ಒಳಗೊಂಡಿರುವ ಉತ್ತರ ಕನ್ನಡ ಜಿಲ್ಲೆಯನ್ನು ವಿಭಾಗಿಸಿ ಘಟ್ಟದ ಮೇಲಿನ ಸಿರ್ಸಿ ಕೇಂದ್ರಿತ ಕದಂಬ ಜಿಲ್ಲೆಯನ್ನು ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆ. ಇದು ಸಕಾರಣದ ಬೇಡಿಕೆ. ಯಾಕಂತಂದರೆ ನಾವೀಗ ಕಾರವಾರ, ಮುಂಡಗೋಡು ಮತ್ತು ಹಳಿಯಾಳದಿಂದ ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಂದ್ರೆ ಸುಮಾರು 170-180 ಕಿಲೋಮೀಟರ್ಗಳನ್ನು ಕ್ರಮಿಸಬೇಕು. ಆಮೇಲೆ ಭೌಗೋಳಿಕ ವ್ಯತ್ಯಾಸ ಇದೆ, ವಾತಾವರಣದ ವ್ಯತ್ಯಾಸ ಇದೆ, ಆಮೇಲೆ ಬಸ್ ಸೌಕರ್ಯ ಆಗಲಿ ಇನ್ನಿತರ ಟ್ರಾನ್ಸ್ಪೋರ್ಟೇಷನ್ನ ಇಲ್ಲ. ಹಾಗಾಗಿ ಈಗ ಶ್ರೀಮಂತರಿಗೆ, ಅನುಕೂಲಸ್ಥರಿಗೆ ಯಾವ ಜಿಲ್ಲೆ ಆದ್ರೇನು, ಎಲ್ಲಿದ್ರೇನು ಹೇಗೋ ಓಡಾಡ್ಕೊಂಡು ಬರ್ಬೋದು. ಬಟ್ ನಮ್ಮದು ಜನಸಾಮಾನ್ಯನ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿ, ಒಬ್ಬ ಬಡ ರೈತ ತನ್ನ ಕೆಲಸಕ್ಕಾಗಿ ಸಿದ್ದಾಪುರದಿಂದ, ಮುಂಡಗೋಡಿನಿಂದ, ಹಳಿಯಾಳದಿಂದ ನಾವು ಕಾರವಾರಕ್ಕೆ ಹೋಗಬೇಕಂತಂದರೆ ಹೋಗಲಿಕ್ಕೇ ಒಂದು ದಿವಸ ಬೇಕು, ನಮ್ಮ ಕೆಲಸಕ್ಕೆ ಇನ್ನೊಂದು ದಿವಸ ಬೇಕು. ಎಲ್ಲಿ ಉಳಿಬೇಕು? ಯಾರು ನಮ್ಮನ್ನು ನೋಡ್ಕೊಳ್ಳೋರು? ಭಾಷಾ ವೈವಿಧ್ಯತೆ ಇದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು 2 ಜಿಲ್ಲೆಗಳಾಗಿ ಪ್ರತ್ಯೇಕಿಸಬೇಕು. ಜೊತೆಗೆ ಸಿರ್ಸಿ ಕೇಂದ್ರಿತ ಒಂದು ಹೊಸ ಜಿಲ್ಲೆಯನ್ನು ಮಾಡುವ ಮೂಲಕ ಈಗ ಈ ODOP ಅನ್ನುವಂಥ ಕೆಲವು ಯೋಜನೆಗಳೆಲ್ಲ ಇದ್ದಾವೆ ಸರ್ಕಾರದ್ದು, ಅವುಗಳನ್ನೆಲ್ಲ ತಗೊಳ್ಳಿಕ್ಕೆ, ಆಮೇಲೆ ಜಿಲ್ಲಾವಾರು ಅನುದಾನ ಏನು ಬರುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಭಾಗದ ಅಭಿವೃದ್ಧಿಗಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು 2 ಜಿಲ್ಲೆಗಳನ್ನು ವಿಭಾಗಿಸುವುದು ಭಾಳ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಕರಾವಳಿಯಲ್ಲಿ ಏನು ನಾವು ಕರಾವಳಿ ಪ್ರತ್ಯೇಕ ಜಿಲ್ಲೆ ಎನ್ನುವಂಥ ಒಂದು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನು ಹಿಂದೆ MP ಆಗಿರುವಂತಹ ಒಬ್ಬರು ನಾಯಕ್ ಫ್ರಮ್ ಕುಮಟಾ ಅವರು ಪ್ರತಿಪಾದನೆ ಮಾಡಿದರು. ಈ ಟೈನಿ ಸ್ಟೇಟ್ಸು, ಟೈನಿ ಡಿಸ್ಟ್ರಿಕ್ಟ್ಸು ಈ ಥರ ಯೋಚನೆ ಮಾಡಿದಾಗ ನಾವು ಕರಾವಳಿಗೆ ಒಂದು ಪ್ರತ್ಯೇಕ ಜಿಲ್ಲೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ಭಾಳ ಹಿಂದೆ BV ನಾಯಕರು ಹೇಳಿದರು. ಬಟ್ ನಮಗೇನು ಅನಿಸುತ್ತೆ ಅಂತಂದರೆ, ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಭಾಳ ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು. ಯಾಕೆಂದರೆ ಅರೆಬೈಲು ಸೀಮೆ, ಕರಾವಳಿ ಮತ್ತು ಮಲೆನಾಡು. ನಾವು ಬಯಲುಸೀಮೆಗೂ ಸೇರಲ್ಲ, ಪಕ್ಕಾ ಕರಾವಳಿಗೂ ಸೇರಲ್ಲ. ಈ ಕಡೆ ಮಲೆನಾಡಿನವರು ಕೂಡ ನಮ್ಮನ್ನು ನಾವು ಕೊನೆಯ ಕೊಂಡಿ ತುದಿಯವರು ಅನ್ನೋ ಕಾರಣಕ್ಕೆ ನಮ್ಮನ್ನು ಉಪೇಕ್ಷೆ ಮಾಡ್ತಾರೆ. ಹಾಗಾಗಿ ಬಹುಶಃ ನಮ್ಮ ರಾಜ್ಯವನ್ನು ಒಂದೆರಡು ರಾಜ್ಯಗಳನ್ನಾಗಿ ವಿಭಾಗ ಮಾಡುವುದಾದರೆ ಜನರ ಅನುಕೂಲದ ದೃಷ್ಟಿಯಿಂದ ಕರಾವಳಿ ಜಿಲ್ಲೆ ಒಂದು ಬೇಡಿಕೆ ವ್ಯಕ್ತ ಆಗಿದೆ. ಬಟ್ ಅದನ್ನೆಲ್ಲ ನೋಡಬೇಕು. ಯಾಕಂದರೆ ನಾವೀಗ ಕಲ್ಯಾಣ ಕರ್ನಾಟಕವನ್ನು ನೋಡ್ತಾ ಇದ್ವಿ, ಉತ್ತರ ಕರ್ನಾಟಕದ ಭಾಗದ ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀವಿ. ಹಾಗೆ ಕರಾವಳಿಯಲ್ಲಿ ಅಭಿವೃದ್ಧಿ ಆಗಿದೆಯಾದರೂ ಕೂಡ ಸರ್ಕಾರದ ಅನುದಾನದಿಂದ ಅಥವಾ ಸರ್ಕಾರದ ಇಚ್ಛಾಶಕ್ತಿಯಿಂದ ಆಗಿರುವಂತಹ ಡೆವಲಪ್ಮೆಂಟು ಕಡಿಮೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿಯೂ ಆಗಿದೆ, ರಾಜಕಾರಣವೂ ಇದೆ. ಅಲ್ಲಿಯ ಜನರು ತಮಗೆ ಬೇಕಾದಂತೆ ಸರ್ಕಾರಿ ವ್ಯವಸ್ಥೆಯನ್ನು ಬಳಸಿಕೊಳ್ಳುವುದರಲ್ಲಿ ಚಾಣಾಕ್ಷರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಈ ಪ್ರಾದೇಶಿಕ ಅಸಮತೋಲನವನ್ನು ಸರಿಪಡಿಸಿದರೆ ಬಹುಶಃ ಕರಾವಳಿ ಜಿಲ್ಲೆ ಅಥವಾ ಕರಾವಳಿ ರಾಜ್ಯ ಅಥವಾ ಕೊಡಗು ರಾಜ್ಯ ಅನ್ನುವಂತಹ ಈ ವಿಭಜನೆಯ ಮಾತುಗಳು ನಿಲ್ಬೋದೇನು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನು
ಕ್ಷೇತ್ರ ಪುನರ್ವಿಂಗಡಣೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಡಿದರೆ, ಅದು ಜನಸಂಖ್ಯಾವಾರು ಮಾಡಿದರೆ ದಕ್ಷಿಣ ಭಾರತದ MP ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಈಗಾಗಲೇ ಉತ್ತರ ಭಾರತದವರು ನಮ್ಮ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಅವ್ರದ್ದೇ ಭಾಷೆ, ಅವ್ರದ್ದೇ ರಾಜಕಾರಣ, ಅವ್ರದ್ದೇ ನಾಯಕತ್ವ. ನಾವು ದಕ್ಷಿಣ ಭಾರತದವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದೀವಿ. ಇನ್ನು ಕ್ಷೇತ್ರ ಪುನರ್ವಿಂಗಡಣೆ ಮೂಲಕ ನಮ್ಮ ಧ್ವನಿಯನ್ನು ಇನ್ನಷ್ಟು ಕ್ಷೀಣಿಸುವಂಥ ಪ್ರಯತ್ನ ನಡೀಬಹುದೇನು ಎನ್ನುವಂಥ ಒಂದು ಆತಂಕವನ್ನು ನಾವು ಇತ್ತೀಚಿನ ದಿನದಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ನನಗನ್ಸುತ್ತೆ, ಈಗ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿಗೆ ಒಬ್ಬ ವಿಧಾನಸಭಾ ಸದಸ್ಯ, ಹಾಗೆಯೇ ಪ್ರತಿಯೊಂದು ಜಿಲ್ಲೆಗೆ ಒಬ್ಬ ಲೋಕಸಭಾ ಸದಸ್ಯ. ಸ್ವಲ್ಪ ಸಂಖ್ಯೆ ದೊಡ್ಡದಾಗ್ಬೋದು, ಬಟ್ ರಿಪ್ರೆಸೆಂಟೇಷನ್ ವೈಸ್ ನಾವು ಜನಪ್ರತಿನಿಧಿಗಳು ಅಂತಂದರೆ ಏನು? ಜನರ ಪ್ರತಿನಿಧಿಗಳು. ಆ ತಾಲೂಕಿಗೆ ಒಬ್ಬ ಪ್ರತಿನಿಧಿ ಬೇಕು. ಈಗ ಕೆಲವು ತಾಲೂಕುಗಳಲ್ಲಿ ಜನಸಂಖ್ಯಾವಾರು ಒಂದೇ ತಾಲೂಕಿನಲ್ಲಿ 2 ಕಾನ್ಸ್ಟಿಟ್ಯುನ್ಸಿಗಳು ಬರುತ್ತದೆ. ಬೆಂಗಳೂರುಗಳಲ್ಲೆಲ್ಲ ಒಂದು 25-30 ಕಾನ್ಸ್ಟಿಟ್ಯುನ್ಸಿಗಳು ಅಂದರೆ ಕ್ಷೇತ್ರಗಳು ತೀರಾ ನಗರದ ಹೃದಯ ಭಾಗದಲ್ಲೇ ಅಂಟಿಕೊಂಡಂತೆ ಇದ್ದಾವೆ. ಸೊ ಈಗ ಅಭಿವೃದ್ಧಿಯನ್ನು, ಜನರ ರಿಪ್ರೆಸೆಂಟೇಷನನ್ನು, ಜನರ ಬೇಡಿಕೆಯನ್ನು ಮತ್ತು ಜನರಿಗೆ ಸ್ಪಂದನೆ ಸಿಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ಒಂದು ತಾಲೂಕಿಗೆ ಒಬ್ಬ ವಿಧಾನಸಭಾ ಸದಸ್ಯ, ಒಂದು ಜಿಲ್ಲೆಗೆ ಒಬ್ಬ ಲೋಕಸಭಾ ಸದಸ್ಯ, ಹೀಗೆ ಕೊಡುವ ಮೂಲಕ ಅಂದರೆ ಜನಸಂಖ್ಯೆಗೆ ಪರ್ಯಾಯವಾಗಿ ಜನಸಂಖ್ಯೆಯನ್ನೇ ಆಧರಿಸಿದೆ ಒಂದು ತಾಲೂಕಿಗೆ, ಒಂದು ಜಿಲ್ಲೆಗೆ, ಒಂದು ತಾಲೂಕಿಗೆ ಒಬ್ಬ MLA, ಒಂದು ಜಿಲ್ಲೆಗೆ ಒಬ್ಬ MP, ಈ ಥರ ಮಾಡಿದರೆ ಸೊ ಇದೊಂದು ಚಿಂತನಾರ್ಹವಂಥದ್ದು ಮತ್ತು ಸಂವಾದವನ್ನು ಮಾಡಿ ಬಾಧ್ಯತೆಗಳನ್ನು ಪರಿಶೀಲಿಸಿ ಮಾಡುವಂಥದ್ದು. ಬಟ್ ಒಬ್ಬ ಜನಸಾಮಾನ್ಯನ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ನಾನು ಕೂಡ ಒಬ್ಬ ಜನಸಾಮಾನ್ಯನಾಗಿ ನನ್ನ ಅಭಿಪ್ರಾಯ